ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಹೊಸ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ನಾನಿವತ್ತು ತೋರಿಸ್ತಾ ಇರುವಂಥ ಐಟಮ್ ಏನಂದರೆ ಚಟ್ಟಂಬಡೆ ಅಂತ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗಿ ಬಳಸ್ಬೋದು. ನವರಾತ್ರಿಯಲ್ಲಿ ದೇವಿಗೆ ತುಂಬಾ ಪ್ರಿಯವಾದಂಥ ಒಂದು ಐಟಮ್ ಆಗಿದೆ. ಇದು ದೇವಿಗೆ ಇಷ್ಟ ಅಂತ ನಾವು ನವರಾತ್ರಿಯಲ್ಲಿ ಒಂದು ದಿನ ಇದನ್ನು ಭೋಗ್ ಅಂತ ಇಡ್ತೀವಿ. ಈಗ ನಾನು ಮೊದಲಿಗೆ ಕಡಲೆಬೇಳೆಯನ್ನು 1 ಲೋಟ ತಗೊಂಡಿದ್ದೀನಿ. ಮತ್ತು ಅದೇ ಲೋಟದ ಅಳತೆಯಲ್ಲಿ ತೊಗರಿಬೇಳೆ 2 ಮುಷ್ಟಿ, ಉದ್ದಿನಬೇಳೆ 2 ಮುಷ್ಟಿ ಹಾಗೂ ಹೆಸರು ಬೇಳೆಯನ್ನು 2 ಮುಷ್ಟಿ ಅಂತ ಒಟ್ಟು ಟೋಟಲ್ ಆಗಿ 2 ಕಪ್ಸನ್ನು ನಾನು ತಗೊಂಡಿದ್ದೀನಿ. 1 ಕಪ್ ಫುಲ್ ಕಡಲೆಬೇಳೆ ಹಾಗೂ ಉಳಿದ ತೊಗರಿಬೇಳೆ, ಉದ್ದಿನಬೇಳೆ ಹಾಗೂ ಹೆಸರು ಬೇಳೆಯನ್ನು ಸೇರಿಸಿ ಮತ್ತೊಂದು ಕಪ್ಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 4 ಗಂಟೆಗಳ ಕಾಲ ನೆನೆಸಿಡ್ತೀನಿ ನೀರಲ್ಲಿ. 4 ಗಂಟೆ ನೆನೆದ ನಂತರ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು. ಈಗ ನಾನೊಂದು ಮಿಕ್ಸಿ ಜಾರಿಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಚಿಕ್ಕ ಗಾತ್ರದ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಡುಗೆಗೂ ಇಂಗಿದ್ರೇ ತುಂಬಾ ಟೇಸ್ಟ್ ಕೊಡುತ್ತೆ. ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ 1 ಚಿಟಿಕೆ. 2 ಟೇಬಲ್ ಸ್ಪೂನಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಓಂ ಕಾಳು ಮತ್ತು ಈಗ 1 ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಲ್ಲುಪ್ಪನ್ನು ಬಳಸ್ತಾ ಇರೋದ್ರಿಂದ ಕಲ್ಲುಪ್ಪನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಈಗ ಇದಕ್ಕೆ ಸೂಜಿ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. 15ರಿಂದ 20 ಸೂಜಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದಲ್ಲಿ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಈಗ ಮತ್ತೊಂದು ಬಾಣಲೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಬೇಳೆನೂ ನೆಂದಿದೆ. ಈಗ ಇದನ್ನು ಕೂಡ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿಯೇ ಇರಬೇಕಾಗತ್ತೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮೊದಲೇ ಬೇಯಿಸಿ ಇಟ್ಟುಕೊಂಡಿದ್ದಂಥ ಮಸಾಲೆಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಎರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಕಲಿಸಿದ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಬಾಲ್ಗಳನ್ನಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಕೈ ಮೇಲೆ ಅಥವಾ ಬಾಳೆ ಎಲೆಯ ಮೇಲೆಯೂ ಕೂಡ ತಟ್ಟಿ ಎಣ್ಣೆಯಲ್ಲಿ ಕರಿಬೇಕು. ಚೆನ್ನಾಗಿ ಹೊಂಬಣ್ಣ ಬರೋ ಹಾಗೆ ಕರಿಬೇಕಾಗತ್ತೆ. ಈ ರೀತಿ ಫ್ರೈ ಮಾಡಿದ ನಂತರ ಚಟ್ಟಂಬಡೆ ರೆಡಿ ಆಗುತ್ತೆ. ಇದು ದೇವಿಗೆ ತುಂಬಾ ಪ್ರಿಯವಾದಂಥ ಒಂದು ಐಟಮ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ ನವರಾತ್ರಿಯಲ್ಲಿ. ಥ್ಯಾಂಕ್ ಯು.